ಈ ಸಹೋದರಿಯರಿಗೆ ತಾವು ಸಾಕಿದ್ದ ನಾಯಿ ಎಂದರೆ ಪ್ರಾಣ. ಅದು ಅನಾರೋಗ್ಯಕ್ಕೆ ಒಳಗಾಗಿದ್ದ ಕಾರಣ ಈ ಅಕ್ಕ ತಂಗಿಯರು ನಾಯಿಯ ಆರೋಗ್ಯದ ಬಗ್ಗೆ ಚಿಂತಿತರಾಗಿದ್ರು. ಆದರೆ ಎಷ್ಟೇ ಖರ್ಚು ಮಾಡಿದ್ರೂ, ಯಾವ ಆಸ್ಪತ್ರೆಗೆ ದಾಖಲಿಸಿದ್ರೂ ಚೇತರಿಸಿಕೊಳ್ಳದ ಕಾರಣ ಇಬ್ಬರು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಉತ್ತರ ಪ್ರದೇಶದ ಲಕ್ನೋನಲ್ಲಿ ನಡೆದಿದೆ. ರಾಧಾ ಸಿಂಗ್ ಮತ್ತು ಆಕೆಯ ತಂಗಿ ಜಿಯಾ ಸಿಂಗ್ ಮೃತರು ಸಾಕುಪ್ರಾಣಿ ಜರ್ಮನ್ ಶೆಫರ್ಡ್ ಟೋನಿಯನ್ನ ಕಳೆದುಕೊಳ್ಳುವ ಭಯದಿಂದ ತಾವೇ ಮೊದಲು ಸಾಯಬೇಕೆಂದು ಫಿನಾಯಿಲ್ ಸೇವಿಸಿದ್ದಾರೆ ಎಂದು ವರದಿಯಾಗಿದೆ. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ರಾಧಾ ಸಾವನ್ನಪ್ಪಿದರೆ ಜಿಯಾ ಚಿಕಿತ್ಸೆಯ ಸಮಯದಲ್ಲಿ ಸಾವನ್ನಪ್ಪಿದ್ರು. ಕುಟುಂಬವು ದೋಡಾಖೇಡಾ ಜಾಲ್ಪುರ್ ಗ್ರಾಮದ ಪ್ಯಾರ ಪ್ರದೇಶದಲ್ಲಿ ವಾಸಿಸುತ್ತಿತ್ತು. ಇಬ್ಬರು ಸಹೋದರಿಯರು ಪದವೀಧರರಾಗಿದ್ದರು ಮತ್ತು ಅವರ ನಾಯಿಯೊಂದಿಗೆ ಆಳವಾದ ಭಾವನಾತ್ಮಕ ಸಂಬಂಧ ಹೊಂದಿದ್ದರು ಎಂದು ಹೇಳಲಾಗುತ್ತದೆ. ಕುಟುಂಬದ ಸದಸ್ಯರು ಮತ್ತು ನೆರೆಹೊರೆಯವರ ಪ್ರಕಾರ ಟೋನಿ ಸುಮಾರು 1 ತಿಂಗಳಿನಿಂದ ಅನಾರೋಗ್ಯದಿಂದ ಬಳಲುತ್ತಿತ್ತು. ಇದು ಸಹೋದರಿಯರ ಮಾನಸಿಕ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರಿತ್ತು. ನಾಯಿ ತಿನ್ನುವುದನ್ನು ನಿಲ್ಲಿಸಿತ್ತು ಮತ್ತು ಸಹೋದರಿಯರು ಸಹ ಊಟ ಮಾಡುವುದನ್ನು ನಿಲ್ಲಿಸಿದರು. ಹತ್ತಿರದ ಅಂಗಡಿಯಿಂದ ಮನೆಗೆ ಹಿಂದಿರುಗಿದ ನಂತರ ತುಂಬಾ ಬೇಸರದಲ್ಲಿದ್ದರು. ಅವರ ತಾಯಿ ಗುಲಾಬಾದೇವಿ ಏನಾಯಿತು ಎಂದು ಕೇಳಿದಾಗ ಅವರು ಫಿನಾಯಿಲ್ ಸೇವಿಸಿದ್ದಾರೆಂದು ಹೇಳಿದ್ದಾರೆ. ವಯಸ್ಸಾದ ತಾಯಿ ಮನೆ ಬಾಗಿಲಲ್ಲಿ ಅಳುತ್ತಾ ಕುಳಿತಿದ್ರು. ಪ್ರಜ್ಞೆ ಕಳೆದುಕೊಳ್ಳುವ ಮೊದಲು ಸಹೋದರಿಯರು, ನಾವು ಸತ್ತ ನಂತರ ನಾಯಿಯನ್ನ ಓಡಿಸಬೇಡಿ, ಅದನ್ನ ಮನೆಯಲ್ಲಿಯೇ ಇರಿಸಿ ಮತ್ತು ಅದಕ್ಕೆ ಔಷಧಿ ನೀಡುವುದನ್ನು ಮುಂದುವರಿಸಿ ಎಂದು ಒಂದೇ ಒಂದು ವಿನಂತಿಯನ್ನ ಮಾಡಿದ್ದಾಗಿ ಹೇಳಿದ್ದಾರೆ. ಕುಟುಂಬವು ತೀವ್ರ ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿದೆ. ಹತ್ತಿ ಸಂಸ್ಕರಣೆಯಲ್ಲಿ ಕೆಲಸ ಮಾಡುತ್ತಿದ್ದ ಅವರ ತಂದೆ ಕೈಲಾಶ್ ಸಿಂಗ್ ಕಳೆದ 6 ತಿಂಗಳಿನಿಂದ ಗಂಭೀರ ಅನಾರೋಗ್ಯದಿಂದಾಗಿ ಹಾಸಿಗೆ ಹಿಡಿದಿದ್ದಾರೆ. ಕುಟುಂಬವು ಸುಮಾರು 7 ವರ್ಷಗಳ ಹಿಂದೆ ಮೆದುಳಿನ ರಕ್ತಸ್ರಾವದಿಂದ ಕಿರಿಯ ಮಗನನ್ನ ಕಳೆದುಕೊಂಡಿತ್ತು. ಹಿರಿಯ ಸಹೋದರ ವೀರ್ ಸಿಂಗ್ ಒಬ್ಬರಿದ್ದಾರೆ. ನಿವಾಸಿಗಳು ಕುಟುಂಬವು ಈಗಾಗಲೇ ಹಲವಾರು ಬಿಕ್ಕಟ್ಟುಗಳಿಂದ ಬಳಲುತ್ತಿದೆ ಮತ್ತು ಸಾಕುನಾಯಿಯ ಸ್ಥಿತಿ ಹದಗೆಟ್ಟಿರುವುದು ಸಹೋದರಿಯರನ್ನ ತೀವ್ರ ಖಿನ್ನತೆಗೆ ತಳ್ಳಿದೆ ಎಂದು ಹೇಳಿದರು. ಈ ಘಟನೆಯು ಇಡೀ ಪ್ರದೇಶವನ್ನ ಆಘಾತಕ್ಕೆ ದೂಡಿದೆ. ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಈ ಸಹೋದರಿಯರಿಗೆ ತಾವು ಸಾಕಿದ್ದ ನಾಯಿ ಎಂದರೆ ಪ್ರಾಣ. ಅದು ಅನಾರೋಗ್ಯಕ್ಕೆ ಒಳಗಾಗಿದ್ದ ಕಾರಣ ಈ ಅಕ್ಕ ತಂಗಿಯರು ನಾಯಿಯ ಆರೋಗ್ಯದ ಬಗ್ಗೆ ಚಿಂತಿತರಾಗಿದ್ರು. ಆದರೆ ಎಷ್ಟೇ ಖರ್ಚು ಮಾಡಿದ್ರೂ, ಯಾವ ಆಸ್ಪತ್ರೆಗೆ ದಾಖಲಿಸಿದ್ರೂ ಚೇತರಿಸಿಕೊಳ್ಳದ ಕಾರಣ ಇಬ್ಬರು ಆತ್ಮಹತ್ಯೆಗೆ ಶರಣಾಗಿರುವ ಘಟನೆ ಉತ್ತರ ಪ್ರದೇಶದ ಲಕ್ನೋನಲ್ಲಿ ನಡೆದಿದೆ. ರಾಧಾ ಸಿಂಗ್ ಮತ್ತು ಆಕೆಯ ತಂಗಿ ಜಿಯಾ ಸಿಂಗ್ ಮೃತರು ಸಾಕುಪ್ರಾಣಿ ಜರ್ಮನ್ ಶೆಫರ್ಡ್ ಟೋನಿಯನ್ನ ಕಳೆದುಕೊಳ್ಳುವ ಭಯದಿಂದ ತಾವೇ ಮೊದಲು ಸಾಯಬೇಕೆಂದು ಫಿನಾಯಿಲ್ ಸೇವಿಸಿದ್ದಾರೆ ಎಂದು ವರದಿಯಾಗಿದೆ. ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ರಾಧಾ ಸಾವನ್ನಪ್ಪಿದರೆ ಜಿಯಾ ಚಿಕಿತ್ಸೆಯ ಸಮಯದಲ್ಲಿ ಸಾವನ್ನಪ್ಪಿದ್ರು. ಕುಟುಂಬವು ದೋಡಾಖೇಡಾ ಜಾಲ್ಪುರ್ ಗ್ರಾಮದ ಪ್ಯಾರ ಪ್ರದೇಶದಲ್ಲಿ ವಾಸಿಸುತ್ತಿತ್ತು. ಇಬ್ಬರು ಸಹೋದರಿಯರು ಪದವೀಧರರಾಗಿದ್ದರು ಮತ್ತು ಅವರ ನಾಯಿಯೊಂದಿಗೆ ಆಳವಾದ ಭಾವನಾತ್ಮಕ ಸಂಬಂಧ ಹೊಂದಿದ್ದರು ಎಂದು ಹೇಳಲಾಗುತ್ತದೆ. ಕುಟುಂಬದ ಸದಸ್ಯರು ಮತ್ತು ನೆರೆಹೊರೆಯವರ ಪ್ರಕಾರ ಟೋನಿ ಸುಮಾರು 1 ತಿಂಗಳಿನಿಂದ ಅನಾರೋಗ್ಯದಿಂದ ಬಳಲುತ್ತಿತ್ತು. ಇದು ಸಹೋದರಿಯರ ಮಾನಸಿಕ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರಿತ್ತು. ನಾಯಿ ತಿನ್ನುವುದನ್ನು ನಿಲ್ಲಿಸಿತ್ತು ಮತ್ತು ಸಹೋದರಿಯರು ಸಹ ಊಟ ಮಾಡುವುದನ್ನು ನಿಲ್ಲಿಸಿದರು. ಹತ್ತಿರದ ಅಂಗಡಿಯಿಂದ ಮನೆಗೆ ಹಿಂದಿರುಗಿದ ನಂತರ ತುಂಬಾ ಬೇಸರದಲ್ಲಿದ್ದರು. ಅವರ ತಾಯಿ ಗುಲಾಬಾದೇವಿ ಏನಾಯಿತು ಎಂದು ಕೇಳಿದಾಗ ಅವರು ಫಿನಾಯಿಲ್ ಸೇವಿಸಿದ್ದಾರೆಂದು ಹೇಳಿದ್ದಾರೆ. ವಯಸ್ಸಾದ ತಾಯಿ ಮನೆ ಬಾಗಿಲಲ್ಲಿ ಅಳುತ್ತಾ ಕುಳಿತಿದ್ರು. ಪ್ರಜ್ಞೆ ಕಳೆದುಕೊಳ್ಳುವ ಮೊದಲು ಸಹೋದರಿಯರು, ನಾವು ಸತ್ತ ನಂತರ ನಾಯಿಯನ್ನ ಓಡಿಸಬೇಡಿ, ಅದನ್ನ ಮನೆಯಲ್ಲಿಯೇ ಇರಿಸಿ ಮತ್ತು ಅದಕ್ಕೆ ಔಷಧಿ ನೀಡುವುದನ್ನು ಮುಂದುವರಿಸಿ ಎಂದು ಒಂದೇ ಒಂದು ವಿನಂತಿಯನ್ನ ಮಾಡಿದ್ದಾಗಿ ಹೇಳಿದ್ದಾರೆ. ಕುಟುಂಬವು ತೀವ್ರ ಆರ್ಥಿಕ ಸಂಕಷ್ಟವನ್ನು ಎದುರಿಸುತ್ತಿದೆ. ಹತ್ತಿ ಸಂಸ್ಕರಣೆಯಲ್ಲಿ ಕೆಲಸ ಮಾಡುತ್ತಿದ್ದ ಅವರ ತಂದೆ ಕೈಲಾಶ್ ಸಿಂಗ್ ಕಳೆದ 6 ತಿಂಗಳಿನಿಂದ ಗಂಭೀರ ಅನಾರೋಗ್ಯದಿಂದಾಗಿ ಹಾಸಿಗೆ ಹಿಡಿದಿದ್ದಾರೆ. ಕುಟುಂಬವು ಸುಮಾರು 7 ವರ್ಷಗಳ ಹಿಂದೆ ಮೆದುಳಿನ ರಕ್ತಸ್ರಾವದಿಂದ ಕಿರಿಯ ಮಗನನ್ನ ಕಳೆದುಕೊಂಡಿತ್ತು. ಹಿರಿಯ ಸಹೋದರ ವೀರ್ ಸಿಂಗ್ ಒಬ್ಬರಿದ್ದಾರೆ. ನಿವಾಸಿಗಳು ಕುಟುಂಬವು ಈಗಾಗಲೇ ಹಲವಾರು ಬಿಕ್ಕಟ್ಟುಗಳಿಂದ ಬಳಲುತ್ತಿದೆ ಮತ್ತು ಸಾಕುನಾಯಿಯ ಸ್ಥಿತಿ ಹದಗೆಟ್ಟಿರುವುದು ಸಹೋದರಿಯರನ್ನ ತೀವ್ರ ಖಿನ್ನತೆಗೆ ತಳ್ಳಿದೆ ಎಂದು ಹೇಳಿದರು. ಈ ಘಟನೆಯು ಇಡೀ ಪ್ರದೇಶವನ್ನ ಆಘಾತಕ್ಕೆ ದೂಡಿದೆ. ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ.